ನೋಡ್ರಿ ನಾವು ನಗರ ಪಾಲಿಕೆ ಹಾಕಿ ಕೆಲಸ ಮಾಡೋದು MLA ಆಗ್ಲಿ ಹೋಗಿರಿ ಸ್ಮಾರ್ಟ್ ಸಿಟಿಗ್ರಿ ಸ್ಪಂದಿಸ್ತಿಲ್ಲ. ನಿಮ್ಗೇನು ಸ್ವಲ್ಪ ಮಾನ ಮರ್ಯಾದೆ ಕಾಮನ್ ಸೆನ್ಸ್ ಜನಗಳು ನಮ್ಮನ್ನ ಕ್ಯಾಕರ್ಸ್ ತುಂಬಕಂತ ಮಕ್ಕಳಿದವರು ಯುಜಿಡಿದೆಲ್ಲ ನೀರೆಲ್ಲ ಬಂದು ಮೈ ಮೇಲೆಲ್ಲ ಸಿಡಿತದೆ. ಗಾಡಿ ಲಂಚ ಇರ್ತಾರಲ್ಲ ಅಧಿಕಾರಿಗಳು ಲಂಚ ಕೊಡಬೇಕು. ಕಾಲ್ ಕೈ ಮುರಿದ್ರೆ ಯಾರು ಅದಕ್ಕೆ ಹೊಣೆದಾರಲ್ಲ. ಅಧಿಕಾರಿಗಳು ರಾಜಕಾರಣಿಗಳು ಕಣ್ಮುಚ್ಕೊಂಡು ಹೋಗ್ಬೇಕಲ್ಲಿ. ಯಾರಿಗೂ ಬೇಕಾಗಿಲ್ಲ ಅಲ್ಲಿ. ಹಂದಿಗಳು ನಾಯಿಗಳು ಎಲ್ಲ ರಾಜಿಸ್ತಾವೆ. ನಮಸ್ಕಾರ ಆಲ್ ಇಂಡಿಯಾ ವೀಕ್ಷಕರೇ, ತುಮಕೂರು ನಗರದ 24ನೇ ವಾರ್ಡಿನ ಉಪ್ಪರಳ್ಳಿ ಇಂದ ಗಂದಡಿಗೆ ಹೋಗುವ ರಸ್ತೆ ಅವಸ್ಥೆ ಫುಲ್ ಯುಜಿಡಿ ಕೆಟ್ಟಿದೆ. ಫುಲ್ ಏನ್ರಿ, ತುಮಕೂರು ನಗರದ 35 ವಾರ್ಡಲ್ಲಿ ಯುಜಿಡಿ ಹಾಳಾಗ್ಬಿಡತ್ರಿ. ಯಾವ ವಾರ್ಡಲ್ಲಿ ಯುಜಿಡಿ ಕರೆಕ್ಟ್ ಆಗುತ್ತದ್ರಿ? ಮಾಡಿರ್ತಕ್ಕಂಥ ಗುಣಮಟ್ಟದ ಅಷ್ಟೊಂದು ಗುಣಮಟ್ಟದ ಕೆಲಸ ಮಾಡಿದೆ. ಕೆಲವು ಕಡೆ ಕಳಪೆ ಕಾಮಗಾರಿಗಳಾಗವೆ, ಯುಜಿಡಿನ ಹಾಳಾಗ್ಬಿಟ್ಟಿದೆ. ಖಂಡಿತ ನೋಡ್ರಿ, ತುಮಕೂರು ನಗರ ಪಾಲಿಕೆಯಲ್ಲಿ ಮೇಯರ್ ಇದ್ದಾಗಲೂ ನೋಡಿದೀವಿ, ಕಾರ್ಪೊರೇಟರ್ಗಳು ಇದ್ದಾಗಲೂ ನೋಡಿದೀವಿ. ಅವ್ರು ಗೆದ್ದಂತ ಸಂದರ್ಭದಲ್ಲಿ ಯಾವ್ಯಾವ ವಾರ್ಡಲ್ಲಿ ಏನೇನು ಕೆಲಸ ಆಗಿದೆ ಅಂತ ನಾವು ಆಗಲೇ ವರದಿಗಳು ಮಾಡಿದ್ದೀವಿ. ಮೇಯರ್ ಇದ್ರೆ ಕಾರ್ಪೊರೇಟರ್ಗಳು ಇದ್ರೆ ಬಿಡಪ್ಪ, ಕಾರ್ಪೊರೇಟರ್ ಇದ್ದಾರೆ, ಜನಪ್ರತಿನಿಧಿಗಳು ಜನರಿಂದ ಆಯ್ಕೆ ಆಗಿ ಬಂದಿರತಕ್ಕಂಥದ್ದು. ಆ ವಾರ್ಡ್ ಸಂಪೂರ್ಣವಾಗಿ ಸ್ವಚ್ಛತೆ ಚರಂಡಿಲಿ ಕಳುಕಿರೋ ಹೋಗ್ತಾ ಇಲ್ಲ, ಯುಜಿಡಿ ಕರೆಕ್ಟ್ ಆಗಿದೆ, ಎಲ್ಲೂ ಹದಿ ಬಿದಿಲಿ ಕಸ ಇಲ್ಲ ಅನ್ನಂಗ ಅವ್ರ ಹಣ ಬರ ಗೊತ್ತು ರೀ. ಅವ್ರಿದ್ದಲ್ಲೂ ಇದೇ ಬಾಳು. ಅವ್ರ ವ್ಯಕ್ತಿಗಳನ್ನ ನೋಡ್ಬಿಟ್ಟಿದೀವಿ, ಕಾರ್ಪೊರೇಟರ್ಗಳು ವ್ಯಕ್ತಿಗಳು. ನನ್ನ ಹೆಸರು ಬಾಲಕೃಷ್ಣ ಅಂತ. ಇಲ್ಲೊಂದು 3-4 ತಿಂಗಳಿಂದ ಯಾರು ಇಲ್ಲಿ ಅವ್ಯವಸ್ಥೆ ಆಗಿದೆ. ಇಲ್ಲಿ ಡ್ರೈನೇಜ್ ಇಂದ ಹಿಡ್ಕೊಂಡು ಪ್ರತಿಯೊಂದು ಸೌಕರ್ಯಗಳು ಸ್ವಲ್ಪ ಹದಗೆಟ್ಟಿದೆ. ರಸ್ತೆ ಕೂಡ ಹದಗೆಟ್ಟಿದೆ. ಸ್ಕೂಲ್ ಇದೆ, ಓಪನ್ ಆಗ್ತದೆ, ಸ್ಕೂಲ್ ಮಕ್ಕಳಿದ್ದಾರೆ. ಇದು ರಾಜಕೀಯ ಬಿಸ್ನೆಸ್ ಆಗ್ಬಿಟ್ಟೈತೆ ಕಣ್ರಿ. ದುಡ್ಡು ಹಾಕೋ ದುಡ್ಡೆತ್ತು, ದುಡ್ಡು ಹಾಕ್ಯಪ್ಪ, ದುಡ್ಡು ಎತ್ತದಂಗೆ ರೋಲ್ ಕಾಲ್ ಮಾಡು, ಜಂಗುಳ್ತ ರೋಲ್ ಕಾಲ್ ಮಾಡು, ಗುತ್ತಿಗೆ ರೋಲ್ ಕಾಲ್ ಮಾಡು. ಗುತ್ತಿಗೆ ನೋಡ್ರಿ, ಸರ್ಕಾರದ ದುಡ್ಡು ಬರುತ್ತೆ. ಸಂಪೂರ್ಣವಾಗಿ 100% ಕೆಲಸ ಯಾವ ಮಾಡ್ತಾನ್ರಿ? ಅಧಿಕಾರಿಗಳು ಲಂಚ ಕೊಡಬೇಕು, ಇಂಜಿನಿಯರಿಂಗ್ ಕೊಡಬೇಕು, ಕಾರ್ಪೊರೇಟರ್ ಕೊಡಬೇಕು, MLA ಕೊಡಬೇಕು, MP ಕೊಡಬೇಕು, ಮಿನಿಸ್ಟರ್ ಕೊಡಬೇಕು. ಇಷ್ಟು ಜನಕ್ಕೆಲ್ಲ ಇವರು ನಾಯಿಗಳಿಗೆ ಬಿಸ್ಕೆಟ್ ಹಾಕ್ದಂಗೆ ಸಾಕ್ತಾವ್ರೆ. ಇನ್ ಯಾವ ಮಟ್ಟದ ಗುಣಮಟ್ಟದ ಕೆಲಸ ಮಾಡ್ತಾರೆ ಸರ್? ಅದು ಯುಜಿಡಿ ಇದೆ ಅಂತ ಅಲ್ಲ ಸರ್, ಅದು ರೋಡು ಎಲ್ಲ ಹೊರದೋಗೋಯ್ತು ಸರ್. ಅದು ನೋಡ್ರಿ, ಈ ಟಾರ್ ರೋಡ್ ಇಂದ ಹಣೆ ಬರ ಇರ್ಬೇಕಂದ್ರಿ. ನೀರ್ ಬಿತ್ತು ಅಂದ್ರೆ ಟಾರ್ ರೋಡ್ ಹೋಯ್ತು ಅಂತ, ಆ ನೀರಿಗೆ ಟಾರ್ ರೋಡ್ ಇಟ್ಕೊಳ್ಳಲ್ಲ. ಓಡಾಟ ಜನಗಳು ಜನಸಂದಣಿ ಜಾಸ್ತಿ ಇದೆ ಇಲ್ಲಿ. ಅದಕ್ಕೊಂದು ಪರ್ಯಾಯ ಹುಡುಕೊಳ್ಳಿ ಅಂತ ಯಾರು ಇಲ್ಲಿ ಯಾರೂ ಸ್ಥಳೀಕರಾಗ್ಲಿ, ಇಲ್ಲಿನ ಒಬ್ಬ MLA ಆಗ್ಲಿ, ಒಬ್ಬ ಕೌನ್ಸಿಲರ್ ಆಗ್ಲಿ ಇದಕ್ಕೆ ಸ್ಪಂದಿಸ್ತಿಲ್ಲ. ಇಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾರೆ 24ನೇ ವಾರ್ಡ್ ಜನಗಳು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ. 2-3 ತಿಂಗಳಿಂದ ನೀರ್ ಹೋಗ್ತಾ ಇದ್ದಾರೆ. ಅವ್ರ ಅವಸ್ಥೆ ಏನಾಗುತ್ತೆ ರೀ? ಅಲ್ಲೊಂದು ಸ್ಕೂಲ್ ಇದೆ, ಸ್ಕೂಲ್ ಇದೆ, ದಿನಕ್ಕೆ 1000 ಜನ ಮಕ್ಕಳು ಹೋಗ್ತಾರೆ ಬರ್ತಾರೆ. ಆ ಮಕ್ಳ ಗತಿ ಏನಾಗ್ಬೇಕು? ಸರ್ಕಾರದವ್ರು ನೀವೇ ಹೇಳ್ತೀರಾ ಸರ್? ಸಾರ್ವಜನಿಕರು ಬರ್ತಾರೆ, ಅಧಿಕಾರಿಗಳು ಹೋಗ್ತಾರೆ ಅಂತ ಅಲ್ಲಿಂದ ಕಣ್ಮುಚ್ಕೊಂಡು ಹೋಗ್ತಾರೆ ಸರ್. ಅಧಿಕಾರಿ ಕಣ್ಮುಚ್ಕೊಂಡು ಹೋಗ್ಲೇಬೇಕಂದ್ರಿ. ಕಣ್ಣು ಬಿಟ್ರೆ ಅವ್ರಿಗೆ ಏನ್ ಗೊತ್ತಾ, ಲಂಚ ಇರ್ತಾರಲ್ಲ, ಒಂದ್ ಎಕರದ ಹೊಡಿತಾರೆ ಅವ್ರಿಗೆ. ಅಧಿಕಾರಿಗಳು ರಾಜಕಾರಣಿಗಳು ಕಣ್ಮುಚ್ಕೊಂಡು ಹೋಗ್ಬೇಕಲ್ಲಿ. ಅವ್ರ ಕಣ್ಣಿಗೆ ಏನು ಕಾಣ್ಬಾರ್ದು. ತಿಂತಾರಲ್ಲ ಏಸ್ಕೆ ತಿಂದಲ್ಲ ಇದ್ರೆ ಅಲ್ಲಿ ಅಧಿಕಾರಿಯಾಗಿ ರಾಜಕಾರಣಿಗಳು ಅಲ್ಲೇ ಪಟ್ಟಂತ ಕಾರ್ ನಿಲ್ಲಿಸ್ಬಿಟ್ಟು ಯಾವನ್ ಕೆಲಸ ಮಾಡೋ ಏನ್ ಮಾಡೋ ಕರೆದ್ಬಿಟ್ಟು ಸ್ವಲ್ಪ ಮಳೆ ಬಂದ್ರೆ ಈ ಯುಜಿಡಿದೆಲ್ಲ ನೀರೆಲ್ಲ ಬಂದು ಮೈ ಮೇಲೆಲ್ಲ ಸಿಡಿತದೆ. ಗಾಡಿಗಳೆಲ್ಲ ಸ್ಪೀಡ್ ಹೋಗಿ ಮಕ್ಕಳ ಬಟ್ಟೆ ಎಲ್ಲ ಬಟ್ಟೆ ಮೇಲೆ ಎಲ್ಲ ಗಲೀಜ್ ನೀರು ಬೀಳ್ತದೆ. ಹುಬ್ಬಳ್ಳಿಯಿಂದ ಅದು ಬ್ರಿಡ್ಜ್ ಸರ್. ಹುಬ್ಬಳ್ಳಿ ಬ್ರಿಡ್ಜ್ ಇಂದ ಪೂರ್ತಿ ಕಂಡ್ರಿ, ಪೂರ್ತಿ ನಾನು ನೋಡಿದೀನಿ. ಅದು ನೀರು ಕರಿತಾ ಇರ್ತೈತೆ, ಕೊಳಕು ನೀರು. ಯಾರು ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ, ಯಾರು ಮತ್ತೊಂದು ಕೆಲಸ ಕಾರ್ಯ ಹೋಗ್ತಿರ್ತಾರೆ. ಆ ಕೊಳಕು ನೀರಲ್ಲಿ ಹೆಂಗ್ ಹೋಗ್ಬೇಕ್ರಿ? ದಿನನಿತ್ಯ ತಿರುಗಾಡತಕ್ಕಂತ ಜನಗಳಿಗೆ ಸಮಸ್ಯೆ ಆಗ್ತಾ ಇರುತ್ತೆ ಅಲ್ವಾ? ಅಧಿಕಾರಿಗಳಿಗೆ ಏನಾಗ್ಬೇಕು? ಈಗ ನೋಡ್ರಿ, ಈಗ ಯಾರು ಮೇಯರ್ ಇಲ್ಲ, ಕಾರ್ಪೊರೇಟರ್ಗಳು ಇಲ್ಲ, ನಗರ ಪಾಲಿಕೆ ಆಯುಕ್ತರು ಸುಪ್ರೀಂ ಇದಕ್ಕೆ. ನೋಡ್ರಿ, ನಾವು ನಗರ ಪಾಲಿಕೆ ಆಯುಕ್ತ ಕೆಲಸ ಮಾಡೋದು IAS ಅಧಿಕಾರಿ ಕೆಲಸ ಮಾಡ್ತಾರೆ, ಎಲ್ಲ ಕಡೆ ಹೋಗ್ತಾರೆ ಬರ್ತಾರೆ ಅಂತ ಹೇಳಕ್ಕಾಗಲ್ಲ. ಇನ್ನ ಯಾರು ಹೆಲ್ತ್ ಇನ್ಸ್ಪೆಕ್ಟರ್ ಇದಾರಲ್ಲ, ಇವ್ರು ಹೋಗ್ಬೇಕು, ನೋಡ್ಬೇಕು, ಮಾಡ್ಬೇಕ್ರಿ. ಇವರು ಎಲ್ಲ ಏನ್ ಸಮಸ್ಯೆ ಇದೆ, ಏನ್ ಮಾಡಿದೆ, ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟ ನಗರ ಪಾಲಿಕೆ ಅಧಿಕಾರಿಗಳು ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಂತ ಕೆಲಸ ಮಾಡ್ಬೇಕು. ಇವ್ರು ಆ ಕೆಲಸ ಮಾಡಲ್ಲ. ಯಾವುದು ಯಾರಿಗೂ ಬೇಕಾಗಿಲ್ಲ. ಅಲ್ಲಿ ಅವ್ರವ್ರ ಮನೆಯಲ್ಲಿ ಇರ್ತಾರೆ. 10 ಜನಕ್ಕೂ ಒಳ್ಳೇದಾಗಬೇಕು. ಇದು ನಮ್ಮ ಸಮಸ್ಯೆ ಅಲ್ಲ. 100 ಜನ ಓಡಾಡೋ ಮಕ್ಕಳಿರ್ತಾರೆ, ಸ್ಕೂಲ್ ಮಕ್ಕಳಿರ್ತಾರೆ. ಇದ್ರು ಕಾಲ್ ಕೈ ಮುರಿದ್ರೆ ಯಾರು ಅದಕ್ಕೆ ಹೊಣೆದಾರಲ್ಲ. ಮಟನ್ ಅಂಗಡಿಗೆ ಯಾಕೆ ತಿಂತಾರೆ, ಚಿಕನ್ ಅಂಗಡಿ ಯಾಕೆ ತಿಂತಾರೆ? ಬನ್ನಿ ಸರ್, ಇನ್ಯಾವ ಫುಟ್ಪಾತ್ ಕುತ್ಕೊಂಡು ವ್ಯಾಪಾರ ಮಾಡ್ತಿರೋ ಹಂಗೋಗ್ಬಿಟ್ಟು ದುಡ್ಡು ಕೇಳ್ತಾರೆ, ರೊಕ್ಕ ಕೇಳ್ತಾರೆ. ಇವ್ರು ಏನ್ ಗೊತ್ತಾ, ವಸೂಲಿ ಇಳಿದ್ಬಿಟ್ಟಾರೆ. ತುಮಕೂರಲ್ಲಿ ಅದರಲ್ಲೂ ದೊಡ್ಡ ನಡೀತೈತೆ. ಯಾವನೋ ಒಬ್ಬ ಕಳ್ಳ ಯಾವ್ದೋ ಮನೆ ಕನ್ನ ಹಾಕ್ಬಿಟ್ಟು ಕತ್ಲಲ್ಲಿ ಎತ್ಕೊಂಡು ಹೊರಟೋಗ್ಬಿಡ್ತಾನೆ. ಇಲ್ಲಿ ಹಂಗಾಗ್ತಿಲ್ಲ, ಇಲ್ಲಿ ಹಗಲು ದೊಡ್ಡೋಡೆ. ಬೆಳಿಗ್ಗೆ ಹೊತ್ತು ಸುಲಿಗೆ ಮಾಡ್ತಾರೆ, ಸಾರ್ವಜನಿಕರು ಸುಲಿಗೆ ಮಾಡ್ತಾರೆ.
ಅಲ್ಲಿ ನೋಡಿ ಆ ವಾರ್ಡ್ 24ನೇ ವಾರ್ಡಲ್ಲಿ 4 ತಿಂಗಳಿಂದ ತಿರುಗ್ತಾರ ಕಷ್ಟ ಇಷ್ಟ ಆಗಿರ್ಬೇಕ್ರಿ. ಯಾರು ಕೇಳೋರು ಯಾರ್ರಿ? ನಮ್ಮೇಲೆಲ್ಲ ಸಿಡಿತದೆ. ಯಾರು ಡ್ರೈನೇಜ್ ನೀರೆಲ್ಲ ಅಟ್ಯಾಚ್ ಆಗ್ಬಿಟ್ಟೈತೆ ಇದಕ್ಕೆ. ಮಳೆ ಒಂದ್ ಸ್ವಲ್ಪ ಬಂದ್ರೆ ಎಲ್ಲ ಉಕ್ಕಿ ಹರಿತದೆ ನೋಡಿ. ಗಾಡಿ ಎಲ್ಲ ನೋಡಿ, ನೀವೇ ನೋಡಿ, ಈಗ ಎಲ್ಲ ಗಾಡಿಗಳು ಹೋಗ್ತಾ ಇರೋದ್ರಿಂದ ಎಲ್ಲ. ಸಜ್ಜನ ರಾಜಕಾರಣಿ ಸೋಮಣ್ಣ ಅವರಿದ್ದಾರೆ, ಪರಮೇಶ್ವರ್ ಇದ್ದಾರೆ, ಸ್ಥಳೀಯ ಶಾಸಕರಿದ್ದಾರೆ, ಎಲ್ಲರೂ ಕೂಡ ಪ್ರಭಾವಿಗಳೇ. ಆದ್ರೂ ಕೂಡ ಕೆಲಸ ಮಾತ್ರ ಶೂನ್ಯ ತುಮಕೂರಲ್ಲಿ. ಏನ್ ಮಾಡ್ತಿದ್ರಿ ನಗರ ಪಾಲಿಕೆ ಅಧಿಕಾರಿಗಳು ನೀವ್ರಿ? ನಿಮ್ಗೇನೋ ಸ್ವಲ್ಪ ಮಾನ ಮರ್ಯಾದೆ ಕಾಮನ್ ಸೆನ್ಸು ಜನಗಳು ನಮ್ಮನ್ನ ಕ್ಯಾಕರ್ಸ್ ತುಂಬಕಂತ ಮಕ್ಕಳಿದವರು. ಸಾರ್ವಜನಿಕರ ತೆರಿಗೆಯಲ್ಲಿ ನಾವು ಸಂಬಳ ತಗೊಂತ ಇದೀವಿ. ನಾವು ಸಂಪೂರ್ಣ ಒಂದ್ ಒಳ್ಳೆ ಕೆಲಸ ಮಾಡ್ಬೇಕಂತ ನಿಮ್ಮ ಅಧಿಕಾರಿಗಳಿಗೆ ಐತೇನ್ರಿ ನಿಮ್ ಮಾನ ಮರ್ಯಾದೆ ನಿಮ್ರಿ? ಯಾಕ್ರಿ ಇಷ್ಟ ಜನಗಳಿಗೆ ಅಯ್ಯ ಅನಿಸ್ತಿದ್ದೀರಾ? ಯಾಕೆ ಇಷ್ಟ ಗೋಳಿಗಿಂತ ಇದ್ದೀರಾ ನೀವು? ಬಟ್ಟೆಗಳೆಲ್ಲ ಇದಾಗ್ತಾ ಇದೆ. ಯಾರನ್ನ ಸ್ವಲ್ಪ ಇದಕ್ಕೆ ಯಾರು ಇದಕ್ಕೆ ಆಫೀಸರ್ಗಳು ಅವೇ ನೋಡಿ ಬಂದು ಎಲ್ಲ ಗಲೀಜೆಲ್ಲ ಬಂದು ನಿಂತಿದೆ. ಎಲ್ಲ UGD ಗಲೀಜೆಲ್ಲ ಬಂದು ನಿಂತಿದೆ. ಸರ್ ಅದಕ್ಕೆ ಬೋರ್ಡ್ ಕೂಡ ಹಾಕೋಲ್ಲ ಸರ್, ಏನಂತ? ಸ್ಮಾರ್ಟ್ ಸಿಟಿ ಅಂತ ಹೋಗಿರಿ. ಸ್ಮಾರ್ಟ್ ಸಿಟಿ ಅದೊಂದು ದುಡ್ಡಿನ ಅಂತ ಸ್ಕೀಮ್ ಕಣ್ರಿ ಅದು. ಸ್ಮಾರ್ಟ್ ಸಿಟಿ ಯೋಗ್ಯತೆ ನೋಡ್ರಿ ತುಮಕೂರಲ್ಲಿ ಯೋಗ್ಯತೆ, ಸ್ಮಾರ್ಟ್ ಸಿಟಿ ಯೋಗ್ಯತೆ ಏನು ಅಂತ ಅಲ್ಲಿ ನೋಡಿ. ಬೇರೆ ಅದು ಬೇಡ, UGD ನೋಡ್ರಿ ಅದು. 24ನೇ ವಾರ್ಡಲ್ಲಿ ಕಸಗಳು, ಹಂದಿಗಳು, ನಾಯಿಗಳು ಎಲ್ಲ ರಾರಾಜಿಸ್ತಾವೆ. ಯಾವುದು ಒಂದು ಕೂಡ ಬಿಟ್ಟಿಲ್ಲ. ಇಲ್ಲಿ ಏನೋ ನಗರ ಪಾಲಿಕೆ ಅಧಿಕಾರಿ ಏನ್ ಮಾಡ್ತಾ ಇದೀರ ನೀವು? ನಿಮ್ಗೆ ಗಮನ ಗೊತ್ತಿಲ್ವಾ? 4 ತಿಂಗಳಿಂದ ಏನ್ ಮಾಡ್ಬೇಕು ಗೊತ್ತಿಲ್ಲ. ಜನಗಳನ್ನು ಅಧಿಕಾರಿ ಕರ್ಕೊಂಡ್ಬಿಟ್ಟು ಮಧ್ಯಾಹ್ನ ನಿಲ್ಸ್ಕೊಂಡ್ಬಿಟ್ಟು ಬಟ್ಟೆ ಬಿಚ್ಚಿಸ್ಬೇಕಲ್ಲಿ. ಪ್ಯಾಂಟು ಶರ್ಟ್ ಬಿಚ್ಚಿಸ್ಬಿಟ್ಟು ಚಟಿ ನಿಲ್ಸಲು ಗೊತ್ತಾಗೋದು ಅವಾಗ ಏನೋ ಸಮಸ್ಯೆ ಆಗುವ ಅಂತೇಳಿ. ಅಲ್ಲ ಅದನ್ನು ಕೂಡ ಮಾತ್ರ ಸಾರ್ವಜನಿಕರಿಗೆ ಅಲ್ಲೇ ರೊಚ್ಚಿಗೆ ಬಿಡೋಲ್ಲ. ಆಗ್ಲೇ ತಂದೆ ತಾಯಿಗಳೇ ಹೊಣೆದಾರರು. ಅದಕ್ಕೇನೋ ನಾವು ಪರಿಹಾರ ಮಾಡಿಕೊಟ್ರೆ 10 ಜನಕ್ಕೆ ಅನುಕೂಲ ಮಾಡ್ಕೊಡಿ ಅಷ್ಟೇ, ಬೇಡೋದು ಅಷ್ಟೇ, ಏನಿಲ್ಲ. ನಾವು ಕಳ್ಕಳಿಯಾಗಿ ಒಂದು ಕಾನೂನುತ್ಮಕವಾಗಿ ಏನೋ ಸಕಾರಾತ್ಮಕವಾಗಿ ಏನಿದೆಯೋ ಆ ರಸ್ತೆಗೆ ಸ್ವಲ್ಪ ನಾಜೂಕ್ ಮಾಡಿಕೊಟ್ಟು 10 ಜನಕ್ಕೆ ಅವಕಾಶ ಮಾಡಿ ಕಲ್ಪಿಸ್ಕೊಡಿ. ತಿರುಗಾಡಕ್ಕಾಗ್ತಿಲ್ಲ. ಕೊಳಕು ನೀರು ಮಕ್ಕಳು ಮರಿ ಹೋಗ್ತಾರೆ, ಸಾಂಕ್ರಾಮಿಕ ರೋಗ ಬರ್ತವೆ, ಜ್ವರ ಬರ್ತಿದೆ, ಡೆಂಗ್ಯೂ ಜ್ವರ ಬರ್ತಿದೆ. ಖಂಡಿತ ನೋಡ್ರಿ, ಒಂದ್ ಮಗು ಕಾಯಿಲೆ ಬಿತ್ತು ಅಂದ್ರೆ ಅವ್ರ ಮನೆಗೆ ದುಡ್ಡು ಇರುತ್ತೋ ಇಲ್ವೋ ಗೊತ್ತಿಲ್ಲ. ಖಂಡಿತ ಸರ್. ಅವ್ರ ತಂದೆ ತಾಯಿ ಸಾಲ ಸೂಲ ಮಾಡಿ ಮಕ್ಕಳನ್ನ ರೆಡಿ ಮಾಡಿಸ್ತಾರೆ. ಯಾರೋ ಅವ್ರು ನಗರ ಪಾಲಿಕೆ ಅಧಿಕಾರಿಯಿಂದ ದುಡ್ಡು ಕೊಡ್ತಾರ? ನಗರ ಪಾಲಿಕೆ ಕೊಡ್ತಾರ? ಹೇಳೋದು ನೀವೇನೆ. ಸ್ವಚ್ಛ ಭಾರತ್ ಎಲ್ರಿ? ಭಾರತ ಸ್ವಚ್ಛನೈತೆ. ಇಂತ ಕೊಡಗು ಅಧಿಕಾರಿಗಳು ಇರೋದ್ರಿಂದ ಏನ್ರಿ ಆಗುತ್ತೆ? ಭಾರತ ಮತ್ತೆ ಯಾವಾಗ್ಲೂ ಸ್ವಚ್ಛವಾಗೈತೆ ಅದು. ಸ್ವಚ್ಛ ಭಾರತ್ ಮಿಷನ್ ಅಂತೆ. ಇವೆಲ್ಲ ದುಡ್ಡು ತಿನ್ನುವ ಸ್ಕೀಮ್ಗಳು ಕಡ್ರಿ. ನಗರ ಪಾಲಿಕೆಯರು ನಾನು ನಿಮ್ ಗಮನಕ್ಕೆ ತಗೊಂಡ್ಬರ್ತಾ ಇದೀನಿ. 24ನೇ ವಾರ್ಡಲ್ಲಿ 4 ತಿಂಗಳಿಂದ ನರಕ ಯತ್ನ ಅನ್ಭವಿಸ್ತವ್ರೆ. ನೀವು ಹೋಗ್ಬಿಟ್ಟು ಅಲ್ಲಿ UGD ನೀರು ಸಮಸ್ಯೆ ಬಗೆಹರಿಸಲಿಲ್ಲ. ಖಂಡಿತ ಅದ್ರ ಕಥೆನೇ ಬೇರೆ ಐತೆ. ಸ್ವಲ್ಪ ದಯವಿಟ್ಟು ಯಾರು ಇದಕ್ಕೆ ಇದ್ದಾರೆ, MLA ಕೌನ್ಸಿಲರ್ ಯಾರಿದ್ದಾರೆ ಬಂದು ನೋಡಿ ಇದಕ್ಕೆ ಏನು ಪರಿಹಾರ ಹುಡುಕಿ ಒಂದು ಇದು ಮಾಡಿ. ತಮ್ಮ ಹೆಸರು? ನಮ್ಮದು ಶಾಹಿದ್ ಶಿರಾನಿ ಅಂತ ಹೇಳ್ಬಿಟ್ಟು ನನ್ನ ಹೆಸರು. ನಾವು ಇಲ್ಲೇ ಸ್ಥಳೀಕರೇ. ನಾವು ನೋಡ್ಬಿಟ್ಟು ದಯವಿಟ್ಟು ಇದು ಮಾಡಿಕೊಡಿ. ನೋಡಿ ಎಲ್ಲ ನೀರೆಲ್ಲ ಗಲೀಜು ನೀರೆಲ್ಲ ನಿಂತಿದೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ ಇದು ಮಾಡಬೇಕು. ಈ ವಿಷಯಕ್ಕೆ ನಾನು ನಗರ ಪಾಲಿಕೆ ಆಯುಕ್ತರು ಕೂಡ ನಾನು ಗಮನ ತಗೊಂಡ್ಬರ್ತೀನಿ. ನಾವು ನಗರ ಪಾಲಿಕೆ ಆಯುಕ್ತರಿಗೆ ಕೆಲಸ ಮಾಡ್ತೀವಿ ಅಂತ ಹೇಳೋದ್ರಿ. ದೊಡ್ಡ ಹುದ್ದೆ, ದೊಡ್ಡ ಅವರಿಗೆ ಜವಾಬ್ದಾರಿ ಇರುತ್ತೆ. ಸಣ್ಣ ಪುಟ್ಟ ಅಧಿಕಾರಿಗಳು ಮಾಡೋದ್ರಿಂದ ಇಂಥ ಅಧಿಕಾರಿಗಳು ಕೆಟ್ಟ ಹೆಸರು ಬರುತ್ತೆ. ಕೆಲಸ ಮಾಡ್ತೀವಿ ಅಂತಲ್ಲ, ಆದ್ರೆ 12 ಗಂಟೆ ಕೆಲಸ 12 ಗಂಟೆ ಫೋನ್ ಮಾಡಿದ್ದೀನಿ ನಗರ ಪಾಲಿಕೆ ಆಯುಕ್ತರಿಗೆ. 12 ಗಂಟೆ ಫೋನ್ ಮಾಡಿ ನಾನು ತೊಂದರೆ ಕೊಟ್ಟಿದ್ದೀನಿ. ಯಾಕೆ ತೊಂದರೆ ಕೊಟ್ಟಿದ್ದೀನಿ? ಮಳೆ ಬಂದಂತ ಸಂದರ್ಭದಲ್ಲಿ ಸಮಸ್ಯೆ ಆಗಿತ್ತು. 12 ಗಂಟೆ ಫೋನ್ ಮಾಡಿದಾಗ ನೋಡಿದ್ದಾರೆ ಮೇಡಮ್, ಅಧಿಕಾರಿಗಳು ಕರ್ಕೊಂಡಿದ್ದಾರೆ, ನೋಡಿದ್ದಾರೆ, ಮನೆಗಳಿಗೆಲ್ಲ ನೀರು ನಿಂತಿತ್ತು, ಅದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟಿದ್ದಾರೆ. ಬೇರೆ ಯಾರು ಆನ್ಲೈನ್ ಟಿವಿ ಫೋನ್ ಮಾಡಿದ್ರೆ ಸ್ಪಂದಿಸ್ತಾರೆ. ಅಂತ ಅಧಿಕಾರಿಗಳ ಬಗ್ಗೆ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ. ಅವ್ರ ಕೈ ಕೆಳಗಡೆ ಇರ್ತಕ್ಕಂತ ಏನೋ ಆಯ್ಕೊಂಡ್ ತಿನ್ನ ಅಂತ ನಗರ ಪಾಲಿಕೆ ಅಧಿಕಾರಿಗಳು ಕೂಡಲೇ ಹೋಗಿ ಈ ಸಮಸ್ಯೆನ ಬಗೆಹರಿಸಬೇಕು. ನಿಮ್ ಕೈಲಿ ಆಗ್ಲಿಲ್ಲ ಅಂತ ಹೇಳ್ರಿ. ನಮ್ಮ ಹತ್ರ ಸಂಘ ಸಂಸ್ಥೆ ಅವರೇ, ನಾವೇ ಬೇಕಾದ್ರೆ ರೋಡಲ್ಲಿ ನಿಂತ್ಕೊಂಡು ಏನೋ ಸರ್ಕಾರ ಆಗ್ಲಿ ಜಿಲ್ಲಾಡಳಿತ ಹೆಲ್ಪ್ಲೆಸ್ ಆಗ್ಬಿಟ್ಟಿದೆ, ಈ ವ್ಯಕ್ತಿಗಳಿಗೆ ಮಾನ ಮರಿದಿಲ್ಲ, ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು ನಾವೇ ಬೇಕಾದ್ರೆ ಏನೋ ಕೆಲಸ ಮಾಡಿಸ್ತೀವಿ. ಆನ್ಲೈನ್ ಟಿವಿ ಇದು ನೈಜ ವರದಿಗಳ ಭಂಡಾರ. ನಮಸ್ಕಾರ.